ಹೆಲೋ ಸ್ನೇಹಿತರೆ, ಇವತ್ತು ನಾನು ಹೋಮ್ ಮೇಡ್ ಬಾತಿಂಗ್ ಪೌಡರ್ನ ಹೇಗೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋವಂಥದ್ದು 5 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಅದೆಲ್ಲನೂ ನಮ್ಮ ಕಿಚನಲ್ಲೇ ಸಿಗೋವಂಥದ್ದು. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಸೂಪರಾಗಿರೋವಂಥ ಒಂದು ಫೇಸ್ಗೆ ಹಾಗೆ ಬಾಡಿಗೆ ಎರಡಿಗೂ ಯೂಸ್ ಆಗೋವಂಥ ಒಂದು ಪೌಡರ್ನ ತೋರಿಸ್ತಾ ಇದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಮಸೂರ್ ದಾಲು, ನೀವೀಗ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಒನ್ ಆರೆಂಜ್ ಕಲರ್ ಮಸೂರ್ ದಾಲ್, ಅದು ಎಲ್ಲ ಸೇಮ್ ಕ್ವಾಂಟಿಟಿನೇ ಇದೆ. ಹಾಗೆ ಕಡಲೆಬೇಳೆ, ಹೆಸರು ಕಾಳು, ಅಕ್ಕಿ ಮತ್ತು ಬಾದಾಮಿ. ಹೆಸರು ಕಾಳು ಸ್ಪ್ಲಿಟ್ ಆಗಿರೋದು ತೊಗೊಂಡಿದ್ದೀನಿ. ಈ 5 ಇಂಗ್ರೀಡಿಯೆಂಟ್ಸ್ನು ನಾನಿವಾಗ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು, ಜಾಸ್ತಿ ರೋಸ್ಟ್ ಮಾಡೋವಂಥ ನೆಸೆಸಿಟಿ ಇಲ್ಲ. ಏನಕ್ಕಂತಂದರೆ ಹುಳು ಬೀಳಬಾರ್ದು. ತುಂಬ ದಿನ 3 to 4 ಮಂತ್ಸ್ ಸ್ಟೋರ್ ಮಾಡಿಟ್ಟಾಗ ಹುಳು ಬೀಳಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಬೇಡ ಅನ್ನೋರು ಹಾಗೆ ಕೂಡ ನಾವು 1 ಮಂತ್ಗಷ್ಟೇ ಮಾಡ್ಕೊತೀವಿ ಅನ್ನೋರು ಹಸಿದಾಗಿ ಕೂಡ ನೀವು ರೋಸ್ಟ್ ಅಂದರೆ ಗ್ರೈಂಡ್ ಮಾಡಿ ಇಟ್ಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡು ಯೂಸ್ ಮಾಡ್ಬೋದು. ಇದ್ರ ರಿಸಲ್ಟ್ ಅಂತೀರಾ, ಕೇಳೋದೇ ಬೇಡ, ಸಖತ್ತಾಗಿರುತ್ತೆ ಒಂದು ರಿಸಲ್ಟ್. ನಮ್ಮ ಮುಖಕ್ಕೆ ಮತ್ತು ಬಾಡಿಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ನೆಸ್ ಆಗುತ್ತೆ, ಸ್ಕಿನ್ ನರಿಷ್ಮೆಂಟ್ ಆಗುತ್ತೆ. ಮತ್ತು ಇವಾಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗೋಗಿದೆ. ಈ ಟೈಮಲ್ಲಿ ಡ್ರೈ ಸ್ಕಿನ್ ಇರೋರ್ಗಂತೂ ಗೊತ್ತಲ್ವಾ, ಸ್ಕಿನ್ನೆಲ್ಲ ಎಷ್ಟು ಉರಿ ಬರುತ್ತೆ ಮತ್ತು ರಫ್ ಅನಿಸುತ್ತೆ. ಅಂಥವ್ರಿಗೆ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಥರ ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ತಾನೆ ಇರ್ತೀವಿ. ಅದ್ರ ಜೊತೆಗೆ ಈ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಫೇಸು ಬ್ರೈಟ್ನೆಸ್ ಬರುತ್ತೆ, ಸಾಫ್ಟ್ ಆಗುತ್ತೆ ನಮ್ಮ ಸ್ಕಿನ್ನು. ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಸೋಪ್ ಯೂಸ್ ಮಾಡೋದೇ ಬಿಟ್ಬಿಡ್ತೀವಿ, ಅಷ್ಟೊಂದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹೆಸರು ಕಾಳು ಅಷ್ಟೇ ನಮ್ಮ ಸ್ಕಿನ್ಗೆ ಎಷ್ಟೊಂದು ನರಿಷ್ಮೆಂಟ್ ಕೊಡುತ್ತೆ. ಈ ಡೆಡ್ ಸ್ಕಿನ್ ಇರುತ್ತಲ್ಲ, ಆ ಡೆಡ್ ಸ್ಕಿನ್ನೆಲ್ಲ ಹೋಗುತ್ತೆ ಈ ಒಂದು ಪೌಡರ್ನ ಹಚ್ಚಿ ಸ್ಕ್ರಬ್ ಮಾಡಿ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ. ಮತ್ತು ಅನ್ಈವನ್ ಸ್ಕಿನ್ ಟೋನ್ ಇರೋರಿಗೂ ಕೂಡ ಈವನ್ ಸ್ಕಿನ್ ಟೋನ್ ಆಗುತ್ತೆ. ಮತ್ತು ಇದು ಸನ್ ಟ್ಯಾನ್ ಆಗುತ್ತಲ್ಲ, ಸನ್ ಟ್ಯಾನ್ ಆಗಿರೋರಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ. ಹಾಗೆ ಮನೆಯಲ್ಲೇ ಇರೋ ಕಿಚನಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ನಾವು ಮಾತ್ರ ಅಲ್ಲ, ಗಂಡಸರು ಕೂಡ ಈ ಒಂದು ಪೌಡರ್ನ ಹಚ್ಚಿ ಸ್ನಾನ ಮಾಡ್ಕೋಬೋದು. ಮಕ್ಕಳಿಗೆ ಕೂಡ 8 ವರ್ಷ ಮೇಲ್ಪಟ್ಟಿರೋಂಥ ಮಕ್ಕಳಿಗೂ ಕೂಡ ಇದನ್ನು ಡೈಲಿ ಸ್ನಾನಕ್ಕೆ ಯೂಸ್ ಮಾಡ್ಬೋದು. ಬಾದಾಮಿ ಎಲ್ಲ ಸೇರಿಸೋದ್ರಿಂದ ನಮ್ಮ ಸ್ಕಿನ್ನು ಶೈನಿಂಗ್ ಬರುತ್ತೆ. ಅಕ್ಕಿ ತೊಳೆದಿರೋ ನೀರಲ್ಲಿ ಫೇಸ್ ವಾಶ್ ಮಾಡ್ತಾ ಇರ್ತೀವಲ್ವ, ಎಷ್ಟು ಶೈನಿಂಗ್ ಕೊಡುತ್ತೆ. ಅದಕ್ಕೋಸ್ಕರ ಅಕ್ಕಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲದನ್ನು ನಾವು ಹಾಕಿ ಪೌಡ್ರು ಮಾಡಿ ಇಟ್ಕೊಂಡು ನಮ್ಮ ಮುಖಕ್ಕೆ ಮತ್ತು ಬಾಡಿಗೆ ಎರಡಕ್ಕೂ ಯೂಸ್ ಮಾಡ್ಬೋದು. ಭಯನೇ ಪಡೋ ಹಾಗಿಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಆರಾಮ್ಸೆ ನಾವು ವೀಕ್ಲಿ 3 ಟೈಮ್ಸ್ ಯೂಸ್ ಮಾಡ್ಬೋದು. ಬೇಡ ನಾವು ಡೈಲಿ ಯೂಸ್ ಮಾಡ್ತೀವಿ ಅನ್ನೋರು ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗೆಲ್ಲ ಆಗಿದೆ ನೋಡಿ, ಎಲ್ಲದೂ ಕೂಡ ಸ್ವಲ್ಪ ಸ್ವಲ್ಪನೇ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಒಂದು ಡ್ರೈ ರೋಸ್ಟ್ ಮಾಡೋ ಅಂಥ ಅದೇನಿಲ್ಲ. ಎಲ್ಲ ಆಗಿದ ನಂತರ ಒಂದು ತಟ್ಟೆಗೆ ಹಾಕಿ ನೀಟಾಗಿ ಈ ಥರ ಬಿಸಿ ಎಲ್ಲ ಆರಬೇಕು. ಸ್ವಲ್ಪ ತಣ್ಣಗಾದಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮನೆಯಲ್ಲೇ ಮಿಕ್ಸಿ ಮಾಡ್ಕೊಳ್ತೀನಿ. ಇದ್ರದ್ದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕಂದ್ರೆ ತುಂಬ ದಪ್ಪನೂ ಇರಬಾರ್ದು, ತುಂಬ ನೈಸಿಗಿರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿ. ಈಗ ನಮಗೆ ಡೆಡ್ ಸ್ಕಿನ್ ಎಲ್ಲ ಇರುತ್ತಲ್ವ, ಸ್ಕ್ರಬ್ ಮಾಡಿದಾಗ ಆ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ. ತುಂಬ ನೈಸಿಗಿದ್ಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ತುಂಬ ದಪ್ಪ ಇದ್ದರೂ ಸ್ಕಿನ್ನೆಲ್ಲ ರ್ಯಾಷಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಕ್ಳಿಗೂ ಕೂಡ ಯೂಸ್ ಮಾಡ್ತೀವಲ್ವ, ಹಾಗಾಗಿ ನಾನು ಹೇಳ್ತಾ ಇರೋದು ಮೀಡಿಯಮ್ ಆಗಿ ಇದ್ದರೆ ಸಾಕು. ನೋಡಿ, ಇವಾಗ ಇದೆಲ್ಲ ಆರಿದೆ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನಾವು ಅಂಗಡಿಗಳಿಂದ ಹೋಗಿ ಸೋಪ್ ತೊಗೊಂಬಂದು ಆ ಸೋಪು ಈ ಸೋಪ್ ಅಂತ ತಂದು ಯೂಸ್ ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ 1/2 hour ಟೈಮ್ ಕೊಟ್ಟರೆ ಸಾಕು. ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನೇ ನಾವು ಯೂಸ್ ಮಾಡಿಕೊಂಡು ಹೋಮ್ ಮೇಡ್ ಬಾತಿಂಗ್ ಪೌಡರ್ನ ರೆಡಿ ಮಾಡ್ಕೋಬೋದು. ನೋಡಿ ಯಾವ ರೀತಿ ಇರಬೇಕು ಪೌಡರ್ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ಪೌಡ್ರಾದರೆ ಸಾಕು. ನೋಡ್ತಾ ಇದ್ದೀರಲ್ವ, ಇಷ್ಟಾದರೆ ಸಾಕು. ಇದ್ರ ಜೊತೆಗೆ ನಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ purple.com ಯಾವುದ್ರಲ್ಲಿ ಬೇಕಾದರೂ ತರಿಸ್ಕೋಬೋದು. ಬೀಟ್ರೋಟ್ ಪೌಡರ್ ಮತ್ತು ರೋಸ್ ಪೆಟಲ್ಸ್ ಪೌಡರು, ಸ್ಯಾಂಡಲ್ವುಡ್ ಪೌಡರು ಆ್ಯಂಡ್
ವೈಲ್ಡ್ ಟರ್ಮರಿಕ್ ಪೌಡರ್ ಅಂತ ಸಿಗುತ್ತೆ. ಈ 4 ಪೌಡರ್ನು ನಾವು ಒಂದೊಂದು ಸ್ಪೂನ್ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಅದಿಲ್ಲ ಅನ್ನೋರು ಹೀಗೇ ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಇತ್ತು, ಅದು ಇವಾಗ ಎಲ್ಲೋ ಮಿಸ್ ಆಗಿದೆ, ಹಾಗಾಗಿ ನಾನು ಅದು ಯಾವುದು ಇವಾಗ ಯೂಸ್ ಮಾಡ್ತಾಯಿಲ್ಲ. ಬರೀ ಇಷ್ಟನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಅದೆಲ್ಲ ಯೂಸ್ ಮಾಡೋದ್ರಿಂದ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ. ಸ್ಯಾಂಡಲ್ವುಡ್ ಪೌಡರ್ ಫ್ರೇಗ್ರೆನ್ಸ್ ಎಷ್ಟು ಘಮ ಘಮ ಅಂತ ಇರುತ್ತಲ್ವ, ಅದೆಲ್ಲ ಇತ್ತು ಅಂದರೆ ನೀವು ಅದನ್ನು ಕೂಡ ಸೇರಿಸ್ಕೋಬೋದು. ಮತ್ತು ಬೀಟ್ರೂಟು ನಮ್ಮ ಫೇಸ್ ಪ್ಯಾಕೆಲ್ಲ ಹಾಕ್ಕೊತಾ ಇರ್ತೀವಲ್ವ, ಬೀಟ್ರೂಟ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ರೋಸ್ ಪೆಟಲ್ಸ್, ನಿಮ್ಮ ಮನೇಲಿ ಏನಾದರೂ ರೋಸ್ ಪೆಟಲ್ಸ್ ಇತ್ತು ಅಂದರೆ ಅದನ್ನು ಡ್ರೈ ಮಾಡಿ ಪೌಡ್ರು ಮಾಡಿ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಇವಾಗ ಎಲ್ಲ ಆಗಿದೆ. ನಾನೊಂದು ಬಾಕ್ಸ್ಗೆ ಇದನ್ನು ಫಿಲ್ ಮಾಡಿದ್ದೀನಿ ನೋಡಿ. ಈ ಥರ ನೀಟಾಗೆಲ್ಲ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಆಯಿತು. ಆಲ್ಮೋಸ್ಟ್ ಇದು 3 to 4 ಮಂತ್ಸೇ ಬರುತ್ತೆ ನಮಗಿದು. ಎಲ್ಲರೂ ಮನೆಯಲ್ಲಿರೋರು ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಇವಾಗ ವಿಂಟರ್ ಅಲ್ವಾ, ತುಂಬಾ ಚಳಿ ಇರುತ್ತೆ. ಸೋಪ್ ಯೂಸ್ ಮಾಡಿದ್ರಂತೂ ಕೈ ಕಾಲೆಲ್ಲ ಫುಲ್ ರಫ್ ಆಗಿಬಿಡುತ್ತೆ, ರ್ಯಾಷಸ್ ಆಗುತ್ತೆ. ಅಂಥವ್ರು ಕೂಡ ಇದನ್ನು ಸೋಪ್ ಯೂಸ್ ಮಾಡೋದು ಬಿಟ್ಟು ಈ ಒಂದು ಪೌಡರ್ನ ಮಾಡ್ಕೊಳ್ಳಿ. ಎಷ್ಟು ಒಳ್ಳೆ ರೆಮಿಡಿ ಗೊತ್ತಾ, ಎಷ್ಟು ನಮ್ಮ ಸ್ಕಿನ್ನು ತುಂಬಾ ಬ್ರೈಟ್ನೆಸ್ಗೂ ಆಗುತ್ತೆ, ಶೈನಿಂಗ್ ಬರುತ್ತೆ ನೋಡಿ. ಇವಾಗೆಲ್ಲ ಆಗಿದೆ, ಒಂದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. 1 ಸ್ಪೂನ್ ತೊಗೊಂಡ್ರೆ ನಮ್ಮ ಫೇಸ್ಗೆ ಹಾಗೆ ಬಾಡಿಗೆ ಎರಡಕ್ಕೂ ಆಗುತ್ತೆ. ಇದಕ್ಕೆ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಇದನ್ನಿಟ್ಟರೆ ಚೆನ್ನಾಗಿ ನೆಂದಿರುತ್ತೆ. ನಾವು ಸ್ನಾನಕ್ಕೆ ಹೋಗೋಕ್ಕಿಂತ ಒಂದು 5-10 ನಿಮಿಷ ಮುಂಚೆ ಇದನ್ನು ಈ ಥರ ಹಾಲು ಜೊತೆ ಆದರೂ ನೆನೆಸ್ಬೋದು, ಇಲ್ಲಾಂದರೆ ರೋಸ್ ವಾಟರ್, ಮೊಸರು, ಕೊಬ್ಬರಿ ಎಣ್ಣೆ, ಯಾವುದ್ರಲ್ಲಿ ಬೇಕಾದ್ರೂ ಆಪ್ಷನಲ್, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದರಲ್ಲಿ ನೆನೆಸಿ ಇಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಬೇಕಾದ್ರೆ ಇದನ್ನು ಹಚ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಒಂದು 5 to 10 ಮಿನಿಟ್ಸ್ ಸರ್ಕ್ಯುಲರ್ ಮೋಷನಲ್ಲಿ ಬಾಡಿಗೆಲ್ಲ ಸ್ಕ್ರಬ್ ಮಾಡಬೇಕು. ಮುಖಕ್ಕೆ ಒಂದು 2 to 3 ಮಿನಿಟ್ಸ್ ಸಾಫ್ಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಿದ್ರೆ ಎಷ್ಟು ಸಾಫ್ಟ್ ಆಗುತ್ತೆ ಸ್ಕಿನ್ನು ಗೊತ್ತಾ. ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಿಡೋದೇ ಇಲ್ಲ, ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ನಮಗೆ. ಸ್ಕಿನ್ ಅಂತೂ ನಮ್ಮ ಸ್ಕಿನ್ನು ನಾವೇ ಮುಟ್ಕೊಂಡ್ರೆ ಎಷ್ಟು ಸಾಫ್ಟು, ಮಕ್ಕಳು ಸ್ಕಿನ್ ಥರ ಸಾಫ್ಟ್ ಅನಿಸುತ್ತೆ ನೋಡಿ. ನಾನಿವಾಗ ಕೈಗೆ ಹಚ್ಚಿ ತೋರಿಸ್ತೀನಿ. ಸ್ವಲ್ಪ ತೊಗೊಂಡು ಈ ಥರ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ನೀಟಾಗಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಕೈನ ವಾಶ್ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್, ಎಷ್ಟು ಬೇಗ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ. ಅಂಗಡೀಲಿ ಸಿಗೋವಂಥ ಪ್ರಾಡಕ್ಟ್ಸ್ಗಳು ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ, ಆದರೆ ನಮ್ಮ ಮನೇಲೇ ಮಾಡೋವಂಥ ಹೋಮ್ ರೆಮಿಡೀಸು ಇಲ್ಲಿ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಟ್ಟಿಲ್ಲ ಅಂತಂದರೂ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋಲ್ಲ. ಹಾಗೆ ನಮ್ಮ ಅಂದರೆ ಸ್ಕಿನ್ ಕೂಡ ಚೆನ್ನಾಗಿ ಬ್ರೈಟ್ನೆಸ್ ಆಗುತ್ತೆ, ನರಿಷ್ಮೆಂಟ್ ಸಿಗುತ್ತೆ ಸ್ಕಿನ್ಗೆ ನೋಡಿ. ಈಗ ನಾನು 1 ನಿಮಿಷ ಬಿಟ್ಟಿರೋದು, 5 to 10 ಮಿನಿಟ್ಸ್ ಬಿಟ್ಟರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ಲ ಆಗಲೇ ಯಾವ ಥರ ಕಾಣಿಸ್ತಾ ಇತ್ತು ಅಂತ. ಇವಾಗ ನೋಡಿ 1 ನಿಮಿಷ ನಾನು ಬಿಟ್ಟಿದ್ದು ತೊಳೆದಿದ್ದಕ್ಕೇ ಇಷ್ಟೊಂದು ಒಂಥರ ಹೊಳಪು ಶೈನಿಂಗ್ ಕಾಣ್ತಾ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಹೋಮ್ ಮೇಡ್ ಬಾತಿಂಗ್ ಪೌಡರ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.